ದಾವಣಗೆರೆ ರಾಜ್ಯ ರಾಜಕಾರಣದ ಮಟ್ಟಿಗೆ ಹೊಸ ಪಕ್ಷ ಉದಯಿಸುತ್ತೆ, ಹೊಸ ರಾಜಕೀಯ ವಿಪ್ಲವ ಆಗುತ್ತೆ, ಹೊಸದೊಂದು ರಾಜಕಾರಣದ ತಿರುವು ಪಡೆದುಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಮೈಲಿಗಲ್ಲು, ಒಂದು ವೇದಿಕೆ, ಒಂದು ಕ್ಷಿಪ್ರ ಕ್ರಾಂತಿಯ ಜಾಗ ಯಾವ್ದಾದ್ರೂ ಇದ್ರೆ ಅದು ದಾವಣಗೆರೆ. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ದಿಕ್ಕು ದೆಸೆಗಳನ್ನ ಬದಲಿಸಿದ್ದು ಇದೇ ದಾವಣಗೆರೆ. ಇದೇ ದಾವಣಗೆರೆ ಇದೀಗ 2024 ಲೋಕಸಭಾ ಚುನಾವಣೆಯ ದಿಕ್ಕು ದೆಸೆಗಳನ್ನು ಕೂಡ ಬದಲಿಸುವ ರೀತಿಯಲ್ಲಿ ಕಾಣ್ತಿದೆ. ಕಾರಣ ಇಷ್ಟೇ, ಶಾಮನೂರು ಶಿವಶಂಕರಪ್ಪ ಅವರ ಬೆಣ್ಣೆಗೆ ಎದುರಾಗಿ ಸುಮಾರು 14 ಲಕ್ಷ ಮತವರ್ಗ ಇರುವಂತಹ ಅಹಿಂದ ಬಲದ ವಿನಯದ ಬೆಣ್ಣೆ ಒಂದು ಬಹುದೊಡ್ಡ ಜಂಗಿ ಕುಸ್ತಿಗೆ, ಚಾರಿತ್ರಿಕ ದಾಖಲೆಯ ವಿಜಯಕ್ಕೆ ಸಾಕ್ಷಿಯಾಗಬಹುದಾ? ಕಾರಣ ಇಷ್ಟೇ, 1971ರಿಂದ ಅಂದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ರಚನೆ ಆದಾಗಿನಿಂದ ಇಲ್ಲಿಯ ತನಕ ಅತಿ ಹೆಚ್ಚು ಸಲ, ಕೇವಲ 3 ಸಲ ಹಿಂದುಳಿದ ಸಮಾಜದ ನಾಯಕರೊಬ್ರು ಸಂಸದರಾಗಿ ಆಯ್ಕೆಯಾದರು. ಉಳಿದ ಎಲ್ಲ 10 ಅವಧಿಗೆ ಸುಮಾರು 50 ವರ್ಷಗಳ ಕಾಲ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದು ಒಂದೇ ಸಮಾಜ. ಅದರಲ್ಲೂ ಮುಖ್ಯವಾಗಿ ಸುಮಾರು 35 ವರ್ಷಗಳ ಕಾಲ ಇಡೀ ಕ್ಷೇತ್ರವನ್ನ ತಮ್ಮ ಕೈವಶ ಮಾಡಿಕೊಂಡಿದ್ದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ. ಒಂದ್ಸಲ ಅವರ ಸಂಬಂಧಿ, ಮತ್ತೊಂದ್ಸಲ ಅವರ ಸಂಬಂಧಿ, ಮಗದೊಂದ್ಸಲ ಅವರೇ. ನೋಡಿ, 1984, 89, 91 ಈ 3 ಅವಧಿಗೆ ಮಾತ್ರ ಚೆನ್ನಯ್ಯ ಒಡೆಯರ್, ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತಹ ಚೆನ್ನಯ್ಯ ಒಡೆಯರ್ ಅವರು ಕಾಂಗ್ರೆಸ್ನಿಂದ ಸಂಸದರಾಗಿ ಆಯ್ಕೆ ಆದರು. ಇನ್ನುಳಿದಂತೆ 35 ವರ್ಷ 7 ಸಲ, ಒಟ್ಟು 7 ಸಲ ಗೌಡರ ಮಲ್ಲಿಕಾರ್ಜುನಪ್ಪ ಅವರು 2 ಸಲ, ಆನಂತರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು, ಆನಂತರದಲ್ಲಿ ಗೌಡರ ಮಲ್ಲಿಕಾರ್ಜುನಪ್ಪ ಸಿದ್ದೇಶ್ವರ, GM ಸಿದ್ದೇಶ್ವರ ಅವರು 4 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಇಲ್ಲಿ ಬರೀ ಒಂದು ಸಮುದಾಯ ಅಷ್ಟೇ ಗೆಲ್ಲೋದಾ? ಇನ್ನು ಉಳಿದವ್ರಿಗೆ ಯಾರಿಗೂ ಆ ಗೆಲ್ಲುವಂತಹ ಯೋಗ್ಯತೆ, ಅರ್ಹತೆ, ಸಾಮರ್ಥ್ಯ ಇಲ್ವಾ? ಇದೇ ಜಾತಿವಾರು ಲೆಕ್ಕಾಚಾರವನ್ನ ಇದುವರೆಗೂ ಎಲ್ಲ ಮಾಧ್ಯಮಗಳು, ಎಲ್ಲ ಮತದಾರರ ಮತ್ತು ವೀಕ್ಷಕರ ಕಣ್ಣಿಗೆ ಬಟ್ಟೆ ಕಟ್ಟಿ ಹೇಳ್ತಾ ಬಂದಿರುವಂತಹ ನಂಬರ್ ಬೇರೆಯದ್ದು, ವಾಸ್ತವ ಇರುವಂತದ್ದು ಬೇರೆ. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಉಪ್ಪಾರ ಸಮಾಜ ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಬಹುಪಾಲು ಮಾಧ್ಯಮಗಳು 30,000 ಅಂತಾನೆ ಒಂದು ಮಂತ್ರ ಹೇಳ್ತಾ ಬಂದಿವೆ. ಆದ್ರೆ ಒಂದು ಚನ್ನಗಿರಿಯಲ್ಲೇ, ಒಂದು ದಾವಣಗೆರೆ ಸಿಟಿಯಲ್ಲೇ ಈ 30ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ಉಪ್ಪಾರ ಸಮಾಜ ಇದೆ. ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 80,000 ಉಪ್ಪಾರ ಸಮಾಜದ ಮತದಾರರಿದ್ದಾರೆ. ಅತಿ ಹಿಂದುಳಿದ ಸಮಾಜವೊಂದರ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನು ಹಿಂದುಳಿದ ಸಮಾಜಗಳ ಲಿಸ್ಟ್ ಅಲ್ಲಿ ಮಡಿವಾಳ ಇರಬಹುದು, ಕುರುಬ ಇರಬಹುದು, ಕುಂಬಾರ, ಈ ನಂಬರ್ ಇನ್ನೂ ದೊಡ್ಡದಿದೆ. ಒಂದೊಂದು ಕ್ಷೇತ್ರದಲ್ಲಿ 30-40 ಸಾವಿರ ಒಂದೇ ಸಮಾಜ ಇದೆ. ಆದ್ರೆ ಮಾಧ್ಯಮಗಳು ಇದನ್ನ ಹೇಳೋದಿಲ್ಲ. ಇದ್ರ ಜೊತೆಯಲ್ಲಿ ಚಿತ್ರಣ ಹೇಗಿದೆ? ಜಾತಿವಾರು ಚಿತ್ರಣ. 4 ಲಕ್ಷ ಲಿಂಗಾಯತರು ಬರ್ತಾರೆ, ಸಾದರ, ಮತ್ತೊಂದು ಮಗದೊಂದು ಎಲ್ಲ ಪಂಗಡಗಳನ್ನ ಸೇರ್ಸತ್ತ. ಕುರುಬರು 3 ಲಕ್ಷ ಜನ ಇದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಮುಸಲ್ಮಾನರು 3 ಲಕ್ಷ ಜನ ಇದ್ದಾರೆ. SC 3.5 ಲಕ್ಷ ಇದೆ, ST 2 ಲಕ್ಷ ಇದೆ, ಇತರೆ OBC 2.5 ಲಕ್ಷ ಇದೆ. ಒಟ್ಟು 18 ಲಕ್ಷ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತದಾರರ ಪೈಕಿ 14 ಲಕ್ಷ ಅಹಿಂದ ವರ್ಗ ಇದೆ. ಇನ್ನು 4 ಲಕ್ಷ ವರ್ಗ ಲಿಂಗಾಯತರಿದ್ದಾರೆ. ಆದ್ರೂ 10 ಸಲ ಲಿಂಗಾಯತ ಸಮಾಜದ ನಾಯಕರು ಇಲ್ಲಿ ಸಂಸದರಾಗ್ತಾರೆ. ಅಷ್ಟು ದೊಡ್ಡ 3 ಅಲ್ಲ 4 ಅಲ್ಲ 5 ಪಟ್ಟು ದೊಡ್ಡದಿರುವಂತಹ ಅಹಿಂದ ವರ್ಗದಿಂದ ಕೇವಲ 3 ಸಲ ಸಂಸದರಾಗ್ತಾರೆ. ಬಿಜೆಪಿಯಿಂದ ಯಾರಿಗೆ ಸಲ ಅವಕಾಶ ಸಿಗಬಹುದು? GM ಸಿದ್ದೇಶ್ವರ್ ಅವರಿಗೆ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ. ಅವ್ರಿಗೆ ಟಿಕೆಟ್ ಸಿಗೋದು ಕೂಡ ಅನುಮಾನ. ಅವರ ಪುತ್ರ ಅನಿತ್ ಅವರಿಗೆ ಟಿಕೆಟ್ ಸಿಗಬಹುದು. ಅದೇ ಟಿಕೆಟ್ಗೋಸ್ಕರ ಜಗಳೂರಿನ ಈ ಹಿಂದೆ ಶಾಸಕರಾಗಿದ್ದಂತಹ ಗುರು ಸಿದ್ದನಗೌಡರ ಮಗ ಡಾಕ್ಟರ್ ರವಿ ಅವರು ಆಕಾಂಕ್ಷಿಯಾಗಿದ್ದಾರೆ. ಮಾಜಿ ಸಚಿವ, ಹೊನ್ನಾಳಿಯ ಮಾಜಿ ಶಾಸಕರು MP ರೇಣುಕಾಚಾರ್ಯ ಅವರು ಕೂಡ ನನಗೆ ಟಿಕೆಟ್ ಕೊಡಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ. ಇದು ಬಿಜೆಪಿ ಲೆಕ್ಕ. ಕಾಂಗ್ರೆಸ್ನಲ್ಲಿ
ಎರಡು ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದೆ, ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತು ವಿನಯ್ ಕುಮಾರ್. ಇಬ್ರಲ್ಲಿ ಯಾರು ಕೊಟ್ರೆ ಉತ್ತಮ? ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ರೆ ಏನ್ ಸಮಸ್ಯೆ ಆಗಬಹುದು? ಶಾಮನೂರು ಶಿವಶಂಕರಪ್ಪ ಅವರು ಮತ್ತು ಅವರ ಪುತ್ರ ಮಲ್ಲಿಕಾರ್ಜುನ್ ಅವರು ಗೆಲ್ಲುವುದಕ್ಕೆ ಬಹುಮುಖ್ಯ ಕಾರಣವಾಗಿದ್ದು ಇದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಮತ್ತು ಸಿದ್ದರಾಮಯ್ಯ ಅವರ ಅಲೆ. ಶಾಮನೂರು ಶಿವಶಂಕರಪ್ಪ ಅವರು ಸುಮ್ಮನೆ ಅಲ್ಲಿಗೆ ನಿಲ್ಲಿಲ್ಲ. ಸಿದ್ದರಾಮಯ್ಯ ಅವರು ಸಿಎಂ ಆದ್ಮೇಲೆ ಈ ಸರ್ಕಾರ ಕೆಡೋದು ಎಷ್ಟೊತ್ತು ನಮಗೆ, ನಾವು 40 ಜನ ಇದೀವಿ, 60 ಜನ ಇದೀವಿ, ಬರೀ ಬೇರೆಯವರೇ ಅಧಿಕಾರಿಗಳಿರ್ಬೇಕಾ, ನಮ್ಮ ಲಿಂಗಾಯತರು ಇರಬಾರ್ದಾ ಅನ್ನುವಂತಹ ಒಂದು ಮಾತು ಕೂಡ ವಯಸ್ಸಿನಲ್ಲಿ ಹಿರಿಯರಾದಂತಹ ದೈತ್ಯ ರಾಜಕಾರಣಿಯ ಸಣ್ಣತನವನ್ನ ತೋರಿಸ್ಬಿಡ್ತು. ಇವರದ್ದೇ ಕ್ಷೇತ್ರದಲ್ಲಿ ಅದೇ ಹಿಂದುಳಿದವರು ಮತ ಹಾಕ್ದಿದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಗೆಲ್ಲೋದಿಲ್ಲ, ಅವ್ರ ಮಗ ಮಲ್ಲಿಕಾರ್ಜುನ್ ಅವರು ಗೆಲ್ಲೋದಿಲ್ಲ, ಸೋತು ಸುಣ್ಣ ಆಗ್ತಾರೆ. ಆ ವಾಸ್ತವ ಗೊತ್ತಿದ್ರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ಪಾಳೆಗಾರಿಕೆಯ ಮಾತುಗಳನ್ನ ಆಡಿದ್ರು. ಶಾಮನೂರು ಶಿವಶಂಕರಪ್ಪ ಅವರ ಪಾಳೆಗಾರಿಕೆಯ ಕೋಟೆಯನ್ನ ಛಿದ್ರ ಮಾಡಬಲ್ಲ ಕಾಂಗ್ರೆಸ್ನ ಒಬ್ಬ ನಾಯಕ, ಒಬ್ಬ ಯುವ ಮುಖ ಯಾವ್ದಾದ್ರೂ ಇದ್ರೆ ಆ ಮುಖವೇ ಮತ್ತೊಂದು ಹೆಸರು. ಕಳೆದ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ತಪ್ಪಿಸಿ ಬಹುದೊಡ್ಡ ವಿರೋಧವನ್ನ ಕಟ್ಕೊಂಡ್ರು ಶಾಮನೂರು ಶಿವಶಂಕರಪ್ಪ ಅವರು. ಈ ವಯಸ್ಸಲ್ಲೂ ಕೂಡ ಅವರ ಶಾಸಕರಾಗಬೇಕಾಗಿತ್ತ? ಬದಲಿಗೆ ಅವರ ಸೊಸೆಯನ್ನ ಕ್ಷೇತ್ರದಲ್ಲಿ ನಿಲ್ಲಿಸಿ ಅವರನ್ನ ಶಾಸಕಿಯನ್ನಾಗಿ ಮಾಡ್ಕೋಬಹುದಿತ್ತು. ಆ ಕೆಲಸವನ್ನು ಕೂಡ ಶಾಮನೂರು ಶಿವಶಂಕರಪ್ಪ ಅವರು ಮಾಡಲಿಲ್ಲ. ಜಾತಿವಾದದ ಅಸಹ್ಯ ಅಹಿಂದ ವರ್ಗವನ್ನ ಎಷ್ಟರ ಮಟ್ಟಿಗೆ ಜಾಗೃತಗೊಳಿಸಿದೆ ಅಂದ್ರೆ 18 ಲಕ್ಷ ಮತದಾರರ ಪೈಕಿ 14 ಲಕ್ಷ ಮತದಾರರು ಶಾಮನೂರು ವಿರುದ್ಧ ನಿಂತಿದ್ದಾರೆ. ಒಂದು ವೇಳೆ ಪ್ರಭಾ ಮಲ್ಲಿಕಾರ್ಜುನ ಅವರು ಕೊಟ್ಟರು ಕೂಡ ಆ ಮತಗಳು ಸಾರಾಸಗಟಾಗಿ ಕಾಂಗ್ರೆಸ್ ಪರವಾಗಿ ಬಂದು ಬೀಳೋದಿಲ್ಲ. ಇವರ ಬದಲಿಗೆ ಬಿಜಿ ವಿನಯ್ ಕುಮಾರ್ ಅವರಿಗೆ ಈ ಕ್ಷೇತ್ರದ ಟಿಕೆಟ್, ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಬಹುದೊಡ್ಡ ಲಾಭ ಆಗುತ್ತೆ. ಯಾರು ಬಿಜಿ ವಿನಯ್ ಕುಮಾರ್ ಅವರು? 100 IAS IPS KS ಅಧಿಕಾರಿಗಳ ಪಾಲಿನ ಗುರು. ಬ್ಯೂರೋಕ್ರಸಿ ಹೇಗಿರಬೇಕು ಅನ್ನೋದನ್ನ ಪಾಠ ಮಾಡುವಂತಹ ಒಬ್ಬ ಶಿಕ್ಷಕ. ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಸೇರಿರುವಂತಹ ಈ ಯುವಕರಿಗೆ ಟಿಕೆಟ್ ಕೊಟ್ರೆ ಪಾಳೆಗಾರಿಕೆಯ ರಾಜಕಾರಣ ಇರಬಹುದು ಅಥವಾ ಏಕತಾನತೆಯ ರಾಜಕಾರಣ ಇರಬಹುದು. ಯಾರೆಲ್ಲ ಬೇಸರದಿಂದ ಇದ್ದಾರೆ ಅಹಿಂದ ವರ್ಗ, ಆ ಅಹಿಂದ ವರ್ಗವನ್ನ ಖುಷಿಗೊಳಿಸುವಂತಹ ಮುಖವಾಗಿ ವಿನಯ್ ಕುಮಾರ್ ಅವರು ಕಾಣ್ತಾರೆ. ನೋಡಿ, ಸುಮ್ಮನೆ ಹೇಳ್ತಿರುವಂತದ್ದಲ್ಲ, ಒಂದು ಲಾಜಿಕ್. 14 ಲಕ್ಷ ಅಹಿಂದ ಮತವರ್ಗ ದಾವಣಗೆರೆಯಲ್ಲಿದೆ, ಎದುರಾಗಿ 4 ಲಕ್ಷ ಒಂದು ಕಡೆ ಇದೆ. ಆ 14 ಲಕ್ಷದಲ್ಲಿ ಕೇವಲ 10 ಲಕ್ಷ ಮತಗಳು ವಿನಯ್ ಕುಮಾರ್ ಅವ್ರಿಗೆ ಬಿದ್ದುಬಿಟ್ರೆ ಅವರು 3 ರಿಂದ 4 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲುವಂತಹ ಅವಕಾಶಗಳಿದೆ. ಆ ಸಾಧ್ಯತೆ ಇದೆ. 10 ವರ್ಷಗಳ ಕಾಲ ಇಡೀ ಕ್ಷೇತ್ರವನ್ನ ಒಂದೇ ಸಮಾಜ ಆಳ್ತಿದೆ, ಮತ್ತೊಬ್ಬರಿಗೆ ಅವಕಾಶ ಇಲ್ಲ ಅಂದ್ರೆ ಅಲ್ಲಿ ಪಾಳೆಗಾರಿಕೆ ಇದೆ ಅಂತ ಅಲ್ವಾ? ನಮ್ಮ ಲಿಂಗಾಯತರು ಅಧಿಕಾರಿಗಳ ಅವಕಾಶ ಬೇಡವಾ ಅನ್ನುವಂತಹ ವಯಸ್ಸಾದ ವ್ಯಕ್ತಿ ಏನನ್ನ ಹೇಳ್ತಿದ್ದಾರೆ? ಕಾಂಗ್ರೆಸ್ನಲ್ಲಿ ಮತ್ತೊಬ್ರು ಬೆಳಿಬಾರ್ದ? ಒಂದೇ ಕುಟುಂಬದ ಸ್ವತ್ತಾಗ್ಬೇಕಾ ಅಧಿಕಾರ? ಒಂದು ಕಡೆ ವಿದ್ಯೆ ಇರುವಂತಹ ವಿನಯ್ ಕುಮಾರ್, ವಿನಯ ಇರುವಂತಹ ವಿನಯ್ ಕುಮಾರ್, ಮತ್ತೊಂದು ಕಡೆ ಜಾತಿಯ ಅಮಲು ಇರುವಂತಹ ಮತ್ತೊಬ್ಬ ವ್ಯಕ್ತಿ, ಅಹಿಂದ ವಿರೋಧವನ್ನ ಕಟ್ಕೊಳ್ತಿರುವಂತಹ ಮತ್ತೊಬ್ಬ ವ್ಯಕ್ತಿ, ಅಹಿಂದ ಮುಖ್ಯಮಂತ್ರಿಯನ್ನ ಆ ಸ್ಥಾನದಿಂದ ಇಳಿಸ್ಬಿಡ್ತೀವಿ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿ. ಕಾಂಗ್ರೆಸ್ ಅಭ್ಯರ್ಥಿ ಯಾರಾದ್ರೂ ಒಳ್ಳೇದು? ಸಮಸ್ತ ಅಹಿಂದ ವರ್ಗ 14 ಲಕ್ಷ ಅಹಿಂದ ವರ್ಗ ಯಾರನ್ನ ಬಯಸಬಹುದು?